ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನ ಆಗುವವರೆಗೂ ಮುಳಬಾಗಿಲು ಅಭಿವೃದ್ಧಿ ಅಸಾಧ್ಯ. ಸಮೃದ್ಧಿ ಮಂಜುನಾಥ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗುವವರೆಗೂ ರಾಜ್ಯವನ್ನು ಅಭಿವೃದ್ಧಿ ಆಗುವುದಿಲ್ಲ, ನಮ್ಮ ತಾಲೂಕು ಕೂಡ ಅಭಿವೃದ್ಧಿ ಆಗುವುದಿಲ್ಲ ಎಂದು ಶಾಸಕ ಸಮೃದ್ಧಿ ವಿ ಮಂಜುನಾಥ್ ತಿಳಿಸಿದರು. ಅವರು ತಾಲೂಕಿನ ಪಿಚಗೊಂಡಲಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಗುಮ್ಮಗಲ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 3 ಕೋಟಿ 10 ಲಕ್ಷ ರೂಗಳ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿ ಮಾತನಾಡಿದರು. ರಾಜ್ಯದಲ್ಲಿ ಸರ್ಕಾರ ರಚನೆಯಾಗಿ 2.5 ವರ್ಷಗಳು ಕಳೆದರೂ ಎಲ್ಲಾ ತೆರಿಗೆ ಅನುದಾನಗಳನ್ನು ಗ್ಯಾರಂಟಿಗಳಾಗಿ ಉಪಯೋಗಿಸಿಕೊಂಡು ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಇಲ್ಲದೆ ನೂತನವಾಗಿ ಆಯ್ಕೆಯಾಗಿ ಬಂದಿರುವ 72 ಶಾಸಕರ ಜೊತೆಗೆ ಕಾಂಗ್ರೆಸ್ ಶಾಸಕರು ಸಹ ಅಭಿವೃದ್ಧಿಗೆ ಅನುದಾನ ಇಲ್ಲದೆ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ತಿಳಿಸಿದರು. ನಾನು ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ತಾಲೂಕನ್ನು ಇಡೀ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಮಾಡುವ ಕನಸನ್ನು ಕಂಡಿದ್ದೆ. ಆದರೆ ನಮ್ಮ ದುರಾದೃಷ್ಟ ಸರಿಯಿಲ್ಲದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರದ ಕಾರಣ ನಮ್ಮ ಕನಸು ನನಸಾಗಿಯೇ ಉಳಿಯಬೇಕಾಗಿದೆ ಎಂದು ತಿಳಿಸಿದರು. ನಾನು ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಿ ನನ್ನ ಮತದಾರ ಪ್ರಭುಗಳನ್ನು ಮಾತನಾಡಬೇಕೆಂಬ ಆಸೆ ನನಗಿದೆ. ಆದರೆ ಗ್ರಾಮಗಳಿಗೆ ಭೇಟಿ ನೀಡಿದಾಗ ಕಂತೆಗಳಾಗಿ ಅವರ ಬೇಡಿಕೆಗಳ ಆಹ್ವಾನಗಳನ್ನು ನೀಡುತ್ತಾರೆ. ಅದು ನೀಡುವ ಹಕ್ಕು ಅವರಿಗೆ ಇದೆ. ಆದರೆ ಅದನ್ನು ನೆರವೇರಿಸಲು ಸರ್ಕಾರ ಅನುದಾನ ನೀಡುತ್ತಿಲ್ಲ ಎಂಬ ಮನದಾಳವನ್ನು ಗ್ರಾಮಗಳ ಮುಖಂಡರ ಎದುರು ವ್ಯಕ್ತಪಡಿಸಿದರು. ವಾರದ ಪ್ರತಿ ಗುರುವಾರ ಸಹ ಎಲ್ಲಾ ಸಚಿವರ ಬಳಿ ಹೋಗಿ ಅನುದಾನದ ಬೇಡಿಕೆಗಳನ್ನು ನೀಡಿ ಅಲ್ಪ ಸ್ವಲ್ಪ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡುವ ಪರಿಸ್ಥಿತಿ ಬಂದಿದೆ ಎಂದು ತಿಳಿಸಿದರು. ನಾನು ಒಬ್ಬ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದಿರುವ ಶಾಸಕನಾಗಿ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ನೀಡಲೇಬೇಕು ಎಂದು ಧ್ವನಿ ಎತ್ತಿದಾಗ 25 ಕೋಟಿ ರೂಗಳನ್ನು ಅಭಿವೃದ್ಧಿ ಕಾಮಗಾರಿಗೆ ಅನುಮೋದನೆ ಸಿಕ್ಕಿದೆ. ಇದನ್ನು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ತುರ್ತು ಕಾಮಗಾರಿ ಅನಿವಾರ್ಯ ಇರುವ ಕಡೆ ಈ ಅನುದಾನವನ್ನು ಉಪಯೋಗಿಸಿ ಕಾಮಗಾರಿಗಳನ್ನು ಮಾಡಲು ಕ್ರಮ ವಹಿಸುವುದಾಗಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕಾಡೇನಹಳ್ಳಿ ಕೆಎನ್ ನಾಗರಾಜ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಗೀತಾ ಆನಂದ್ ರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಭರತ್ ರೆಡ್ಡಿ, ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರಾದ ಚಿನಿಗೇನಹಳ್ಳಿ ಆನಂದ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಿತ್ರಾ ಕೃಷ್ಣಮೂರ್ತಿ, ಚಾಮರಾಜಹಳ್ಳಿ ಡಾಕ್ಟರ್ ಸಿಎನ್ ಪ್ರಕಾಶ್, ಗೊಳ್ಳಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಲಿ ಸದಸ್ಯ ಹಾಗೂ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷ ಜಿಎಸ್ ಜಗದೀಶ್, ಜೆಡಿಎಸ್ ಪಕ್ಷದ ಯುವ ಮುಖಂಡ ಸಮಾಜ ಸೇವಕ ಹಾಗೂ ಕೆಪಿ ಟ್ರಾವೆಲ್ಸ್ ಮಾಲೀಕ ಎಂ ಪ್ರಭಾಕರ್, ಹಿರಿಯ ಮುಖಂಡರಾದ ಕೆಟ್ಟಪ್ಪ ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಸದಸ್ಯರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆನ ಸುದ್ದಿ.
मध्याह्न गायत्री प्राणायामे एकदा ब्रह्मणोपहरते एकतैव यजमानः युक्ते झोदनाते मानोहकं तेजातवेदोगावत्तम्पुरसञ्जगत अभिप्रदक्षयागस्त्रियामा परिभादया भूवराहनार्यामि नमस्करोमि यो वेदादोस्वर प्रोक्तो वेदान्ते च प्रतिष्ठितः तस्य प्रकृतिलीन महेश्वरः जनावाहनास्ते पुष्पाणि पुष्पाभिष्ट प्रार्थना तस्य प्रकृतिलीन महेश्वरः आप्याय सुसमेतते विश्वतस्वृष्टियं भवावाचसङ्गते ॐ गौरीर्भायसुलान्तक्षत्येकपदे द्विपदेशा चतुष्पदे अष्टापदे नवपदे बभूवसे सहस्रा अक्षरा अयं मुहूर्तो शंकुस्थापन मुहूर्तस्य मुहूर्तो शुभ मुहूर्तस्तु ಬಹುಶಃ ಏನೋ ಸರ್ಕಾರ ಅನುದಾನ ಕೊಟ್ಬಿಟ್ಟಿದ್ರೆ ಮುಳಬಾಗಿಲು ತಾಲೂಕೆಲ್ಲೋ ಇದರಿಂದ ಸೊ ಎಲ್ಲ ಹಳ್ಳಿಗೂ ಬರ್ತೀನಿ ಎಷ್ಟಾಗುತ್ತೆ ಅದು ಮಾಡ್ಕೊಂಡು ಬರ್ತೀನಿ ಸೊ ಅದರಿಂದ ನೀವು ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಇಲ್ಲೇ ನಾನು ಇಲ್ಲೇ ಸಿ ಅಂತ ಕೇಳಿ ಕೊಡ್ಬೇಕಂತ ಮನಸ್ಸು ನನಗಿದೆ. ಸರ್ಕಾರದಿಂದ ಒಂದೇ ಒಂದು ಮನೆ ಕೊಟ್ಟಿದ್ದೀನಿ 2.5 ವರ್ಷ ಆಗಿದೆ. ನಾನು ನಿಮ್ಮ ಪರಿಸ್ಥಿತಿ ಸರ್ಕಾರದ ಹಂಗೆ ಇಲ್ಲ ಅಂತ ಹೇಳ್ತಾರೆ, ಆದರೆ ಬಡವರಿಗೆ ಮನೆ ಕೊಡೋ ಪರಿಸ್ಥಿತಿ ನಾವು ಇದೀವಿ ಅಂತಂದ್ರೆ ಎಂಥ ಸರ್ಕಾರ ಅಂತ ಅರ್ಥ ಮಾಡ್ತೀವಿ, ಎಂಥ ಸರ್ಕಾರ ಅಂತ ಅರ್ಥ ಮಾಡ್ತೀವಿ. ಇವತ್ತು ಕೇಬಲ್ ಪಿಯಲ್ಲಿ ನಮ್ಮ ರೋಡ್ನ ಇವತ್ತು ಫಸ್ಟ್ ಕಾರ್ಯಕ್ರಮ ವೆಂಕಟಾಪುರ, ಅದಾದಮೇಲೆ ಮೇನ್ ರೋಡಿಂದ ಅಗ್ರಾರ್ವರೆಗೂ ರೋಡು, ಆಮೇಲೆ ಎರ್ಜಿನಪಲ್ಲಿ, ಆಮೇಲೆ ಮಿಟ್ಟಳ್ಳಿ, ಆಮೇಲೆ ಕೇಬಲ್ಪಲ್ಲಿ, ಆಮೇಲೆ ನಮ್ಮ ಸಿನ್ಗೇಪಲ್ಲಿ 2 ಕಾರ್ಯಕ್ರಮ. ಒಂದು ಇಲ್ಲಿಂದ ಊರವರೆಗೂ ಒಂದು ಸಿ ಸಿ ರೋಡು ಮತ್ತು ಇಲ್ಲಿಂದ ಕಂಟಿನ್ಯೂಟಿ ರೋಡು 2 ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಸುಮಾರು ಇವತ್ತು ಬರೋಬ್ಬರಿ ಎಲ್ಲನೂ ಸೇರಿಕೊಂಡು ಒಂದು 3-10ವರೆಗೂ 3 ಕೋಟಿ 10 ಲಕ್ಷವರೆಗೂ ಪೂಜೆ ಮಾಡಿಕೊಟ್ಟಿದ್ದೀನಿ. ಸೆಕೆಂಡ್ ಹಂತದಲ್ಲಿ ಆಲಂಗೂರು ಕ್ರಾಸಿಂದ ಆಲಂಗೂರ್ವರೆಗೂ ಇನ್ನು ಸಾಕಷ್ಟು ವಿಚಾರಗಳು ಇನ್ನೂ 9 ರೋಡಲ್ಲಿ ಪೆಂಡಿಂಗ್ ಇದೆ. ಅದು ನೆಕ್ಸ್ಟ್ ಮಂತಲ್ಲಿ ಬರ್ತೀನಿ. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಒಗ್ಗೂಡಿ KBPLದಲ್ಲಿ ಇವತ್ತೊಂದು ಐಮಾಸ್ ಲೈಟ್ ಇದೆ, ಊರಲ್ಲಿ ಐಮಾಸ್ ಲೈಟ್ ಅನಿಸ್ಬೇಕು. ಸುಮಾರು ಇವತ್ತು 7 ಪ್ರೋಗ್ರಾಮ್ಗಳನ್ನ ಇವತ್ತು ಹಾಕ್ಕೊಂಡಿದ್ದೆ. ಇನ್ನು ದಿನಕ್ಕೆ 5-6 ಪ್ರೋಗ್ರಾಮ್ ಮಾತ್ರ ಹಾಕ್ಕೊಂತಾರೆ, ಯಾಕಂದರೆ ಎಲ್ಲ ಲೀಡರ್ಸು ಕವರ್ ಆಗಲಿ, ನಿಮ್ಮನ್ನು ಮಾತಾಡೋಕ್ಕಾಗ್ತಾಯಿಲ್ಲ, ನನ್ನ ಕಾರ್ಯಕರ್ತರು ಬಂಧುಗಳು ಮಾತಾಡೋಕ್ಕಾಗ್ತಾಯಿಲ್ಲ. ಅದರಿಂದ ಈ ರೋಡಲ್ಲಿ ಇವತ್ತು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಈ ಥರ ವಿಶ್ ಮಾಡಿ ಬರ್ಬೇಕು. ನಮ್ಮ ಅಧ್ಯಕ್ಷರು ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಈಗ ತಾನೇ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ KBPL ರೋಡ್ನ ಎಲ್ಲ ನನ್ನ ಪ್ರಮುಖ ಲೀಡರ್ಗಳು ಕೂಡ ಇವತ್ತು ನನ್ನ ಜೊತೆ ಜಾಯ್ನ್ ಆಗಿ ನಮ್ಮ ಡಾಕ್ಟರ್ ಪ್ರಕಾಶ್ ಅಣ್ಣವರು, ಆನಂದ್ ರೆಡ್ಡಣ್ಣವರು, ಅವ್ರ ಮಿಸಸ್ಸು ಅಕ್ಕವರು, ಮತ್ತು ನಮ್ಮ ನಾಗಮಂಗ್ ಶಂಕರಪ್ಪನವರು, ನಮ್ಮ ಪ್ರಭಾಕರ್ ಅವರು, ನಮ್ಮ
ಜಗದೀಶ್ ಅವರು, ನಮ್ಮ ಕಿಟ್ಟ ಅವರು, ಜಯರಾಮಣ್ಣವರು, ದೇವರಾಜಣ್ಣವರು ಎಲ್ಲ ನನ್ನ ಜೊತೆ ಜಾಯ್ನ್ ಆಗಿ, ನಮ್ಮ ಅಧ್ಯಕ್ಷರು ಶ್ರೀಮತಿಯವರು ಎಲ್ಲರೂ ಬಂದು ಜಾಯ್ನ್ ಆಗಿದ್ದಾರೆ, ಈ ಕಾರ್ಯಕ್ರಮ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ತಡವಾಗಿ ನಮ್ಮ ಅಧ್ಯಕ್ಷರು ಕೂಡ ಬಂದು ಜಾಯ್ನ್ ಆಗ್ತಾರೆ, ಸಾಕಷ್ಟು ಜನ ಲೀಡರ್ಸು ಬಂದು ಜಾಯ್ನ್ ಆಗ್ತಾರೆ. ಸೊ ಅದರಿಂದ ಈ ಬೆಳಗ್ಗಿಂದ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಲೀಡರ್ಸ್ ಕೂಡ ಅನುದಾನ ಕೊರತೆ ಇದ್ದರೂ ಕೂಡ ಗುರುವಾರ ನನ್ನ ಕೆಲಸ ಏನು ಅಂತಂದರೆ ಎಲ್ಲ ಕಮಿಟಿಗಳು ಮೀಟ್ ಮಾಡೋದು, ಎಲ್ಲ ಮಿನಿಸ್ಟ್ರು ಮೀಟ್ ಮಾಡೋದು, ಅನುದಾನ ಬೇಡ್ಕೊಂಬರೋದು. ಎಷ್ಟೋ ಅಷ್ಟು ಅನುದಾನ ಕಿತ್ಕೊಂಬಂದು ನನ್ನ ಕೈಲಾದಷ್ಟು ಕೆಲಸ ಮಾಡ್ತಾಯಿದ್ದೀನಿ. ಈ ಮುಂಬರೋ ದಿವಸ ಇನ್ನು 2.5 ವರ್ಷ ಒಳಗಡೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಕೆಲಸ ಮಾಡಲಿಕ್ಕೆ ನನ್ನ ಪ್ರಯತ್ನವನ್ನು ಬೀಳ್ತೀನಿ. ಇದಕ್ಕೆ ಅವಕಾಶ ಈಗ ತಾನೇ ನೋಡೋ ಅವ್ರಿಗೆ 100 ವರ್ಷ ಆಯ್ಸು ಅವ್ರಿಗೆ. ಈಗ ತಾನೇ ನಮ್ಮ ಅಧ್ಯಕ್ಷರು ಜಾಯ್ನ್ ಆಗಿದ್ದಾರೆ. ಏನಿವತ್ತು 3 ಕೋಟಿ ಕಾರ್ಯಕ್ರಮನ ಇವತ್ತು ನೆರವೇರಿಸ್ಕೊಟ್ಟಿದ್ವಿ. ಈ ನೆರವೇರಿಗೆ ಎಲ್ಲ ಸಹಕರಿಸಿದಿರಿ, ಮುಂದೆ ಕೂಡ ಸಹಕರಿಸಿ. ನಾಳೆ ಅಥವಾ ನಾಳಿದ್ದು ಕಾರ್ಯಕ್ರಮ ಅನೌನ್ಸ್ ಮಾಡ್ತೀನಿ. ತಾಯ್ಲೂರು ಹೋಬಳಿಯ ಸಾಕಷ್ಟು ಸುಮಾರು 16-17 ಕಾಮಗಾರಿ ಪೂಜೆಗಳು ಪೆಂಡಿಂಗ್ ಇದೆ. ಅದಾದಮೇಲೆ ಅವನಿ ಹೋಬಳಿ, ಅದಾದಮೇಲೆ ದುಕ್ಸಂದ್ರ ಹೋಬಳಿ, ಒಂದೊಂದು ಹೋಬಳಿಯಲ್ಲಿ ಒಂದು 20-22 ಕಾರ್ಯಕ್ರಮನ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆ ತಾನೇ ಅಪ್ರೂವಲ್ ಆಗಿ ಬಂದಿದೆ ಇನ್ನೊಂದು 25 ಕೋಟಿ, ಅದಕ್ಕೂ ಕೂಡ ರೋಡ್ಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಇದಾದಮೇಲೆ ಕೆ.ಬೈಪಲ್ಲಿ ರೋಡ್ ತುಂಬ ಅಧ್ವಾನ ಆಗಿತ್ತು. ನಾನು ಬರೋಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ 15 ವರ್ಷಗಳಾಗಿತ್ತು ಅದು ಮಕ ನೋಡಿ, ಏನು ಟಾರ್ ಮಕ ನೋಡಿ ಆಯ್ತಲ್ವಾ. ಸುಮಾರು 13 ಕೋಟಿ 10 ಲಕ್ಷದಲ್ಲಿ ಈ ರೋಡ್ನ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿದ್ವಿ. ಇದಾದಮೇಲೆ ಗೂಕುಂಟೆಯಿಂದ ಮತ್ತು ಈ ಪ್ಯಾಚ್ 4 ಕಿಲೋಮೀಟರ್ ಏನಿದೆ ಅದು ಕೂಡ ಕಂಟಿನ್ಯೂಟಿ 6 ಕೋಟಿ ಅಮೌಂಟ್ ಹಾಕ್ಕೊಂಬಂದಿದ್ವಿ. ಸೊ ಮುಂದಿನ ದಿವಸ ಕೂಡ ಕೆಲವೇ ದಿನ ಕೂಡ ಅದನ್ನು ಕಂಟಿನ್ಯೂ ಮಾಡಿ ಒಳ್ಳೆ ಓಡಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ಪತ್ರಕರ್ತ ಮಾಧ್ಯಮದವರು ತಾವೆಲ್ಲ ಹೆಲ್ಪ್ ಮಾಡಿದ್ರಿ ಬೆಳಗ್ಗೆಯಿಂದ. ಸೊ ನಿಮಗೂ ಕೂಡ ಹಾಗೂ ಎಲ್ಲ ಲೀಡ್ರು ಕೂಡ ಎಲ್ಲ ಕಾರ್ಯಕರ್ತರು ಬಂದು ಕೂಡ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತೀನಿ.